ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂದೇ ಖ್ಯಾತರಾದ ಮಂತ್ರಾಲಯದ ಮಹಾನ್ ಪ್ರಭು ಯತಿಶ್ರೇಷ್ಠ ರಾಘವೇಂದ್ರ ತೀರ್ಥರ 431ನೇ ವರ್ಧಂತಿಯ ಮಹೋತ್ಸವದ ವಿಶೇಷ ವಿಡಿಯೋ ಇದು. ಸ್ನೇಹಿತರೆ, ಈ ವಿಡಿಯೋ ಕಂಡ ಕೂಡಲೇ ಓಂ ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಲಿಯುಗದ ಕಾಮಧೇನು ಅಂತಾನೆ ಪ್ರಸಿದ್ಧಿಯನ್ನು ಪಡೆದಿರುವ ರಾಯರ ವರ್ಧಂತಿಯ ವಿಶೇಷತೆ ಏನು, ಏತಕ್ಕಾಗಿ ಆಚರಿಸ್ತೀವಿ, ಹಾಗೆ ಈ ಒಂದು ಸಂಭ್ರಮದಲ್ಲಿ ರಾಯರು ಜನಿಸಿದಂತಹ ಸ್ಥಳ ಮಹಿಮೆ ಏನು ಅನ್ನೋದನ್ನು ತಿಳಿಸ್ಕೊಡ್ಲಿದ್ದೀವಿ. ಸ್ನೇಹಿತರೆ, ಎಲ್ಲರಿಗೂ ಮಂತ್ರಾಲಯದ ಮಹಾನ್ ಪ್ರಭು ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷ ಪಾತ್ರರಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲನೆಯದಾಗಿ ಕಲಿಯುಗದ ಕಾಮಧೇನು ಬೇಡಿದ ವರಗಳನ್ನು ನೀಡುವಂತಹ ಮಂತ್ರಾಲಯದ ಮಹಾನ್ ಪ್ರಭು ಯತಿಶ್ರೇಷ್ಠ ರಾಘವೇಂದ್ರ ಸ್ವಾಮಿಗಳ 431ನೇ ವರ್ಧಂತಿ ಮಹೋತ್ಸವವು ಈ ವರ್ಷ ಫೆಬ್ರವರಿ 24ರಂದು ಬಂದಿದೆ. ಅಂದರೆ ಪಾಲ್ಗುಣ ಶುಕ್ಲ ಸಪ್ತಮಿಯಂದು. ಭಕ್ತರ ಸಂಕಷ್ಟಗಳಿಗೆ ಸ್ಪಂದಿಸುವ, ನಂಬಿದವರನ್ನ ಕೈಬಿಡದ ಗುರುರಾಯರ ಜನ್ಮದಿನವು ಕೋಟ್ಯಾಂತರ ಭಕ್ತರಿಗೆ ವಿಶೇಷವಾದ ದಿನವಾಗಿದೆ. ಈ ದಿನ ಮಾಡುವಂತಹ ಪೂಜೆ ಪುನಸ್ಕಾರಗಳಿಂದ ಶ್ರೇಷ್ಠ ಫಲಗಳನ್ನೇ ಪಡೆಯಬಹುದು. ರಾಘವೇಂದ್ರ ಸ್ವಾಮಿಗಳ 431ನೇ ವರ್ಧಂತಿ ಮಹೋತ್ಸವ. ಈ ದಿನ ರಾಯರ ಜನ್ಮದಿನೋತ್ಸವ 2026ರ ಫೆಬ್ರವರಿ 24 ಮಂಗಳವಾರ ಬಂದಿದೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯ ಮಠದಲ್ಲಿ ಫೆಬ್ರವರಿ 18ರಿಂದಾನೇ ಪ್ರಾರಂಭವಾಗುತ್ತೆ ಈ ಒಂದು ಹಬ್ಬ. ಫೆಬ್ರವರಿ 24ರವರೆಗೆ ಗುರು ವೈಭವೋತ್ಸವ ಎಂಬ ಹೆಸರಿನಲ್ಲಿ ವಿಶೇಷವಾದ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾಯರ ಹೆಸರಿನಲ್ಲಿ ನಡೆಯುತ್ತೆ. 2026ರ ವರ್ಧಂತಿಯ ಪ್ರಮುಖವಾದ ವಿಶೇಷತೆಗಳೆಂದರೆ ಈ ದಿನ ಮಂಗಳವಾರ ಬಂದಿರೋದು. ಅಷ್ಟೇ ಅಲ್ಲದೆ ಇದು ರಾಯರ 431ನೇ ಜನ್ಮದಿನೋತ್ಸವ, ಅವರ 405ನೇ ಪಟ್ಟಾಭಿಷೇಕ ಮಹೋತ್ಸವ. ರಾಯರ ಪಟ್ಟಾಭಿಷೇಕ ಮಹೋತ್ಸವ 19 ಫೆಬ್ರವರಿ 2026ರಂದಿರುತ್ತೆ. ಈ ಒಂದು ವಿಶೇಷತೆಯ ಪ್ರಮುಖ ಆಚರಣೆಯಲ್ಲಿ ರಾಯರ ಮಠದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತೆ. ಅಷ್ಟೇ ಅಲ್ಲದೆ ದೇಶದಾದ್ಯಂತ ಇರುವಂತಹ ರಾಯರ ವಿವಿಧ ಮಠಗಳಲ್ಲಿ ವಿಶೇಷವಾದ ಪೂಜೆ ಕೈಂಕರ್ಯಗಳು ಕೂಡ ನಡೆಯುತ್ತವೆ. ಜನ್ಮದಿನದ ಸಂಭ್ರಮ. ವರ್ಧಂತಿ ಅಂದರೆ ಅಭಿವೃದ್ಧಿ ಅಥವಾ ಬೆಳವಣಿಗೆ ಅಂತ ಅರ್ಥ. ರಾಯರು ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ಜನಿಸ್ತಾರೆ. ಅವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ಈ ದಿನವನ್ನು ಭಕ್ತರು ರಾಯರ ಜನ್ಮದಿನವಾಗಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸ್ತಾರೆ. ವರ್ಧಂತಿ ಅರ್ಥ ಅಭಿವೃದ್ಧಿ, ಬೆಳವಣಿಗೆ. ಈ ದಿನ ಪೂಜೆ ಪುನಸ್ಕಾರಗಳಲ್ಲಿ ತಲ್ಲೀನರಾಗಿ ರಾಯರ ಆಶೀರ್ವಾದವನ್ನು ಪಡೆಯುವುದರಿಂದ ಜೀವನ ಉತ್ತುಂಗ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತೆ ಅನ್ನೋದು ಒಂದು ಅರ್ಥ. ಈ ದಿನದಂದು ರಾಯರಿಗೆ ವಿಶೇಷ ಪಂಚಾಮೃತಾಭಿಷೇಕ, ಕನಕಾಭಿಷೇಕ, ರಥೋತ್ಸವಗಳನ್ನು ನಡೆಸ್ತಾರೆ. ಈ ಶುಭ ದಿನದಂದು ರಾಯರನ್ನು ಪೂಜಿಸುವುದು, ಮಠಕ್ಕೆ ಭೇಟಿ ನೀಡಿ ರಾಯರ ದರ್ಶನವನ್ನು ಮಾಡೋದ್ರಿಂದ ಗುರುಗಳ ವಿಶೇಷ ಅನುಗ್ರಹ ಲಭಿಸುತ್ತೆ. ಇದು ಭಕ್ತರಿಗೆ ರಾಯರ ಬೋಧನೆಗಳಾದ ಭಕ್ತಿ, ಜ್ಞಾನ, ಧರ್ಮದ ಹಾದಿಯಲ್ಲಿ ನಡೆಯಲು ಪ್ರೇರಣೆ ನೀಡುವಂತಹ ಮಹತ್ವದ ದಿನ ಅಂತಾನೆ ಹೇಳಬಹುದು. ವರ್ಧಂತಿ ಮಹೋತ್ಸವದ ಅಂಗವಾಗಿ ನಡೆಯುವಂತಹ ಜಪ, ಹೋಮ, ಧಾರ್ಮಿಕ ಸಭೆಗಳು ಸಮಾಜದಲ್ಲಿ ಶಾಂತಿ, ಸುಭಿಕ್ಷತೆಯನ್ನು ತರುತ್ತೆ. ಇದು ರಾಯರ ವರ್ಧಂತಿಯ ಮಹೋತ್ಸವದ ವಿಶೇಷತೆಗಳು. ಇನ್ನು ಸ್ನೇಹಿತರೆ, ರಾಯರು ಭುವನಗಿರಿಯಲ್ಲಿ ಜನಿಸ್ತಾರೆ. ಹಾಗಾದರೆ ಈ ಸ್ಥಳದ ಮಹತ್ವವೇನು ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ಗುರುರಾಯರು ಕ್ರಿಸ್ತಶಕ 1595ರಲ್ಲಿ ಮನ್ಮಥನಾಮ ಸಂವತ್ಸರ ತಮಿಳುನಾಡಿನ ಭುವನಗಿರಿಯಲ್ಲಿ ವೀಣಾ ವಿದ್ವಾಂಸರಾದ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬೆಯ ಪುತ್ರರಾಗಿ ಜನಿಸ್ತಾರೆ. ಇವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ವೆಂಕಟನಾಥ ಅಂದಾಕ್ಷಣ ಸಕಲ ಕಷ್ಟಗಳು ಕಳೆಯುತ್ತವೆ. ಶ್ರೀಹರಿಯ ನಾಮಾಂಕಿತದಿಂದ ಜನರಿಗೆ ಅತ್ಯಂತ ವಿಶೇಷವಾದ ಕಟಾಕ್ಷಗಳನ್ನು ನೀಡುತ್ತಾ ಬಾಲ್ಯದಿಂದಲೇ ಅಪ್ರತಿಮ ಪ್ರತಿಭಾವಂತರಾಗಿ ಅನೇಕ ರೀತಿ ಜನರಿಗೆ ವಿಶೇಷವಾಗಿ ಸಹಾಯ ಮಾಡುತ್ತಾ ವಿದ್ಯಾಭ್ಯಾಸದ ನಂತರ ಸನ್ಯಾಸವನ್ನು ಸ್ವೀಕರಿಸಿ ರಾಘವೇಂದ್ರ ತೀರ್ಥರಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ.
ಸನ್ಯಾಸಿಗಳಿಗೆ ಸಾಮಾನ್ಯವಾಗಿ ಹುಟ್ಟಿದ ಹಬ್ಬವನ್ನು ಆಚರಿಸುವ ಪದ್ಧತಿ ಇಲ್ಲದಿದ್ದರೂ ರಾಯರ ಜನ್ಮದಿನವನ್ನು ವರ್ಧಂತಿ ಅಂತ ಆಚರಿಸಲಾಗುತ್ತೆ. ಇದು ಭಕ್ತರಿಗೆ ಗುರುವಿನ ಸ್ಮರಣೆ ಮಾಡಲು ಹಾಗೂ ಅವರ ವಿಶೇಷವಾದ ಅನುಗ್ರಹವನ್ನು ಪಡೆಯಲು ಶ್ರೇಷ್ಠವಾದ ದಿನ. ಇನ್ನು ಸ್ನೇಹಿತರೆ, ಭುವನಗಿರಿ ಇದು ಸ್ಥಳ ಕೇವಲ ಸ್ಮರಣೀಯ ತಾಣವಾಗಿ ಮಾತ್ರ ಉಳಿದಿಲ್ಲ, ಭಕ್ತರ ಶ್ರದ್ಧಾ ಕೇಂದ್ರಗಳಲ್ಲಿ ಒಂದಾಗಿದೆ. ರಾಘವೇಂದ್ರ ಸ್ವಾಮಿಗಳ ಮಠವಾಗಿ ಮಾರ್ಪಟ್ಟಿದೆ. ಇನ್ನು ಭುವನಗಿರಿಯ ಮಠದ ವೈಶಿಷ್ಟ್ಯವೆಂದರೆ ಇಲ್ಲಿ ಒಂದೇ ಗರ್ಭಗೃಹದಲ್ಲಿ ಶ್ರೀ ಗುರುರಾಯರ ವಿಗ್ರಹ ಮತ್ತು ಮೃತ್ತಿಕಾ ವೃಂದಾವನ ಎರಡೂ ಇರುವುದು ಇಲ್ಲಿನ ವಿಶೇಷತೆ. ಇಲ್ಲಿ ರಾಯರ ಸುಂದರವಾದ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ರಾಯರು ಕುಳಿತ ಭಂಗಿಯಲ್ಲಿರುವ ಈ ವಿಗ್ರಹವು ಭಕ್ತರಿಗೆ ಅವರ ಸಾಕ್ಷಾತ್ ದರ್ಶನ ಮಾಡಿದಂತಹ ಅನುಭೂತಿಯನ್ನು ನೀಡುತ್ತೆ. ಸಾಮಾನ್ಯವಾಗಿ ಮಠಗಳಲ್ಲಿ ವೃಂದಾವನಕ್ಕೆ ಪೂಜೆಯನ್ನು ಅರ್ಪಿಸಲಾಗುತ್ತೆ, ಆದರೆ ಇಲ್ಲಿ ವಿಗ್ರಹದ ಮೂಲಕ ರಾಯರ ಸೌಮ್ಯ ರೂಪವನ್ನು ಕಣ್ತುಂಬಿಕೊಳ್ಳಬಹುದು. ಅವರನ್ನು ಕಣ್ತುಂಬಿಕೊಳ್ಳುತ್ತಾ ಇದ್ದಂತೆ ನಮ್ಮೆಲ್ಲರ ಪಾಪಗಳು ಮಾಯವಾಗಿ ಬಿಡುತ್ತೆ. ಇನ್ನು ವಿಗ್ರಹದ ಹಿಂಭಾಗದಲ್ಲಿ ಅಥವಾ ಪಕ್ಕದಲ್ಲಿ ಪವಿತ್ರವಾದ ಮೃತ್ತಿಕಾ ಬೃಂದಾವನವನ್ನು ಸ್ಥಾಪಿಸಲಾಗಿದೆ. ರಾಯರು ಜನಿಸಿದ ಸ್ಥಳದಲ್ಲೇ ಈ ವೃಂದಾವನ ಮತ್ತು ವಿಗ್ರಹವನ್ನು ಸ್ಥಾಪಿಸಿರುವುದು ಈ ಕ್ಷೇತ್ರದ ವಿಶೇಷತೆ ಮತ್ತಷ್ಟು ಹೆಚ್ಚು ಮಾಡಿದೆ. ಈ ಮಠ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠದ ಆಡಳಿತಕ್ಕೆ ಒಳಪಟ್ಟಿದ್ದು, ಪ್ರತಿದಿನ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳು ಅಸ್ತೂತಕ ನಡೆಯುತ್ತೆ. ಮಠದ ಆವರಣದಲ್ಲಿ ರಾಯರ ಬಾಲ್ಯವನ್ನು ವಿವರಿಸುವಂತಹ ಶಿಲ್ಪಕಲೆಗಳು, ಚಿತ್ರಗಳು ಕಾಣುತ್ತೆ. ಇಲ್ಲಿ ರಾಯರ ಆರಾಧನಾ ಮಹೋತ್ಸವ, ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ವಿಶೇಷವಾದ ಉತ್ಸವಗಳು ಹಾಗೂ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಮಂತ್ರಾಲಯದಲ್ಲಿ ರಾಯರು ಸಶರೀರವಾಗಿ ವೃಂದಾವನಸ್ಥರಾಗಿದ್ದಾರೆ. ಭುವನಗಿರಿಯಲ್ಲಿ ಅವರು ಶಿಶುವಾಗಿ ಜನ್ಮ ತಳೆದ ಕಾರಣ ಈ ಕ್ಷೇತ್ರವನ್ನು ರಾಯರ ಜನ್ಮಭೂಮಿ ಅಂತ ವಿಶೇಷವಾದ ಭಕ್ತಿಯಿಂದ ಪೂಜಿಸ್ತಾರೆ. ಅವರು ಓಡಾಡಿದಂತಹ ಈ ಪುಣ್ಯ ಸ್ಥಳದಲ್ಲಿ ಅತ್ಯಂತ ವಿಶೇಷವಾದ ಶಕ್ತಿ ಇದೆ. ಭುವನಗಿರಿಯು ಚಿದಂಬರಂನಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿದೆ. ರೈಲು ಅಥವಾ ಬಸ್ಸಿನ ಮೂಲಕ ಚಿದಂಬರಂ ತಲುಪಿ ಅಲ್ಲಿಂದ ಸುಲಭವಾಗಿ ಈ ಪುಣ್ಯಕ್ಷೇತ್ರವನ್ನು ಭೇಟಿ ಮಾಡಬಹುದು. ಸ್ನೇಹಿತರೆ, ರಾಯರ ಪಾದಸ್ಪರ್ಶವನ್ನು ಮಾಡಿದಂತಹ ಈ ಪುಣ್ಯಕ್ಷೇತ್ರವನ್ನು ಒಮ್ಮೆ ದರ್ಶನ ಮಾಡೋದ್ರಿಂದ ಕೂಡ ನಮ್ಮೆಲ್ಲರ ಪಾಪಗಳು ಕಳೆದು ಹೋಗುತ್ತೆ. ಹಾಗೆ ಜೀವನದಲ್ಲಿ ಅಭಿವೃದ್ಧಿಯತ್ತ ನಮ್ಮ ಜೀವನವನ್ನು ರಾಯರು ಕೊಂಡೊಯ್ತಾರೆ ಅನ್ನೋದು ನಂಬಿಕೆ. ಮಂತ್ರಾಲಯದಲ್ಲಿ ರಾಯರ ವೈಭವವನ್ನು ಕಂಡ ಕಣ್ಣುಗಳಿಗೆ ಭುವನಗಿರಿಯ ದರ್ಶನ ಕೂಡ ಒಂದು ಆಧ್ಯಾತ್ಮ ಅನುಭೂತಿಯಾಗುತ್ತೆ. ರಾಘವೇಂದ್ರ ಸ್ವಾಮಿಗಳ ಭಕ್ತರು ಒಮ್ಮೆಯಾದರೂ ಕೂಡ ಈ ಒಂದು ಭುವನಗಿರಿ ಕ್ಷೇತ್ರವನ್ನು ಭೇಟಿ ನೀಡುವಂತಹ ವಿಶೇಷವಾದ ಆಧ್ಯಾತ್ಮಿಕ ಸ್ಥಳ ಇದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಎಂದು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಒಂದೇ ಮನಸ್ಸಿನಿಂದ ರಾಯರನ್ನು ಬೇಡಿಕೊಂಡ್ರೆ ಸಾಕು, ರಾಯರ ಸಂಪೂರ್ಣ ಅನುಗ್ರಹವಾಗುತ್ತೆ. ಅಷ್ಟೇ ಅಲ್ಲದೆ ರಾಯರ ವಿಶೇಷವಾದ ಗಾಯತ್ರಿ ಮಂತ್ರ ಕೂಡ ಅಷ್ಟೇ ಶಕ್ತಿಯುತವಾಗಿದೆ. ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಎನ್ನುವ ಈ ಮಂತ್ರವನ್ನು ದಿನಕ್ಕೆ 8 ಬಾರಿ, 21 ಬಾರಿ, 108 ಬಾರಿ ಶುದ್ಧವಾದ ಮನಸ್ಸಿನಿಂದ ಭಕ್ತಿಯಿಂದ ನಾವು ಪಠಿಸ್ತಾ ಬಂದರೆ ರಾಯರು ನಮಗೆ ಶೀಘ್ರವಾಗಿ ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಅಷ್ಟೊಂದು ಶಕ್ತಿ ಇದೆ ಈ ಮಂತ್ರಕ್ಕೆ. ಓಂ ಗುರು ರಾಘವೇಂದ್ರಾಯ ನಮಃ ಅಂದರೆ ಸಾಕು, ರಾಯರು ನಮ್ಮನ್ನು ನೋಡ್ತಾರೆ ಅನ್ನೋದು ನಂಬಿಕೆ. ಅಷ್ಟೇ ಅಲ್ಲದೆ ಅನೇಕ ಭಕ್ತರಿಗೆ ಅನೇಕ ರೀತಿಯ ಕಷ್ಟಗಳನ್ನು ನಿವಾರಿಸಿದ್ದಾರೆ, ಪವಾಡವನ್ನೇ ಮಾಡಿದ್ದಾರೆ. ಅಂತಹ ಶಕ್ತಿ ಇರುವಂತಹ ವಿಶೇಷವಾದ ಗುರುಗಳು ಪೂಜ್ಯ ರಾಘವೇಂದ್ರ ಸ್ವಾಮಿಗಳು. ಅವರ ವರ್ಧಂತಿಯ ದಿನ ವಿಶೇಷವಾದ ಪೂಜೆಗಳನ್ನು ಮಾಡಿ, ಜಪಗಳನ್ನು ಮಾಡಿ, ರಾಯರ ಸನ್ನಿಧಾನಕ್ಕೆ ಭೇಟಿ ನೀಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿರುವ ಮಾಹಿತಿ ಇನ್ನೊಬ್ಬರಿಗೂ ತಲುಪಲಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ರಾಯರ ಭಕ್ತರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋವನ್ನು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.